Oh
ದಿನನಿತ್ಯ ಪೂಜೆ ಮಾಡಿ ಹಾರತಿ ಎತ್ತಿ ಬೆಳಗಿದರೆ ಈ ರೈತನ ಕಷ್ಟ ತಪ್ಪಿಸಬಹುದೇ ಆ ನಿನ್ನ ದೇವರು? ಸ್ವಾಮಿ, ಅಂದರೆ ನಿಮ್ಮ ಮಾತಿನ ಅರ್ಥ ಈ ದೇವಿ ಮೇಲೆ ನಿಮಗೆ ಅಷ್ಟೊಂದು ಅಪನಂಬಿಕೆ? ಅಪನಂಬಿಕೆ ಇಡಲೇಬೇಕು ಕಾವೇರಿ, ಅಪನಂಬಿಕೆ ಇಡಲೇಬೇಕು. ಯಾಕಂದ್ರೆ ಒಟ್ಟಿಗೆ ಕೂಡಿಲ್ಲದ ಉರಿಯುವ ಕೆಟ್ಟ ಬಿಸಿಲಿನಲ್ಲಿ ಬೆನ್ನಿಗೆ ಬಟ್ಟೆ ಕಟ್ಟಿಕೊಂಡು ದುಡಿಯುತ್ತಿರುವ ಈ ಸಂಕಟನ ಕೂಗು ಕೇಳಿ ಆ ಮೇಘರಾಜನ್ನೇ ಬಲೆ ಮಾಡಿಕೊಳ್ಳುತ್ತಾಳೆ ಈ ನಿನ್ನ ದೇವರು. ಇಲ್ಲ ಕಾವೇರಿ, ಇಲ್ಲ. ಕಣ್ಣು ಮುಚ್ಚು ಕುಳಿತುಕೊಂಡಿರುವ ಈ ಕಲ್ಲು ದೇವರಿಗೆ ಕರುಣೆ ಎಲ್ಲಿಂದ ಬರಬೇಕು ಕಾವೇರಿ, ಎಲ್ಲಿಂದ ಬರಬೇಕು? ಸ್ವಾಮಿ, ಇದೇನು ಮಾತನಾಡುತ್ತಿದ್ದೀರಾ? ಈ ತಾಯಿಯ ಬಗ್ಗೆ ನಿಮಗೆ ಇಷ್ಟೊಂದು ಅಪನಂಬಿಕೆ? ನೋಡಿ, ಈ ತಾಯಿಯ ಬಗ್ಗೆ ಚುಚ್ಚಿ ಮಾತನಾಡಿದರೆ ನಮ್ಮ ಬಾಳು ಹುಚ್ಚಲಾಗುವುದಲ್ಲಿ ಸಂದೇಹವಿಲ್ಲ. ನೋಡಿ, ಈ ತಾಯಿಯ ಬಗ್ಗೆ ನಾವು ಯಾವಾಗಲೂ ಹರಸಿ ಹಾಡಬೇಕು. ಆಯ್ತು ಕಣೆ, ನಿನ್ನ ಇಷ್ಟದಂತೆ ಆಗಲಿ. ಈ ತಾಯಿಯನ್ನ ನಂಬಿಕೊಂಡಿರುವ ಈ ರೈತಾಂಗರು ನೌಕೆ ಸುಗಮವಾಗಿ ಸಾಗಲಿ. ನೋಡಿ, ಈ ತಾಯಿಯನ್ನು ನಂಬಿದರೆ ನಮ್ಮ ಬಾಳು ಬಂಗಾರವಾಗುವುದರಲ್ಲಿ ಸಂದೇಹವೇ ಇಲ್ಲ. ಅಲ್ಲರಿ, ನೀವು ಬಾಳ ತೋಟಕ್ಕೆ ಹೋಗಿ ಬರ್ತೇನೆಂದು ಹೇಳಿದರು, ಇಷ್ಟಾಗಿ ಲೇಟ್ ಆಗಿ ಬಂದ್ರಿ? ಏ ಮಳ್ಳಿ, ಇವತ್ತು ನಮ್ಮೂರ ಮಾರಿಕಾಂಬ ದೇವಿ ಜಾತ್ರೆ ಅಲ್ವಾ? ನಾನು ಹೊಲದಿಂದ ಬರುವಾಗ ಜಾತ್ರೆಯಲ್ಲಿ ಸುತ್ತಾಡಿಕೊಂಡು ಬಂದೆ, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ಕಣೆ. ಅಲ್ಲರಿ, ನೀವೊಬ್ಬರೇ ಜಾತ್ರೆಗೆ ಹೋಗಿ ಬರಿಗೆಯಿಂದ ಬಂದಿದ್ದೀರಲ್ಲ, ನನ್ಗೇನಾದ್ರೂ ಗಿಫ್ಟ್ ತರಬಾರ್ದೆ? ತಂದಿದ್ದೀನಿ ಚಿನ್ನ, ನಿನಗೊಂದು ಒಳ್ಳೆ ಗಿಫ್ಟ್ ಕೂಡ ತಂದಿದ್ದೀನಿ. ಅದೇನು ಗಿಫ್ಟ್ ತಂದಿದ್ದೀರಾ? ತೋರಿಸಿ ನೋಡೋಣ. ಹಾಗೆಲ್ಲ ಕೊಡೋದಕ್ಕೆ ಬರೋದಿಲ್ಲ ನನ್ನ ರಾಣಿ. ನೀನು ಕಣ್ಣು ಮುಚ್ಚಿಕೊಂಡು ನಿನ್ನ ಬಲಗೈ ನನಗೆ ಕೊಟ್ರೆ ಮಾತ್ರ ನಾನು ಕೊಡುವುದು. ಆಯ್ತರಿ, ನಾನು ಕಣ್ಣು ಮುಚ್ಚಿಕೊಳ್ಳುತ್ತೇನೆ. ನಂಗೆ ತುಂಬಾ ನಾಚಿಕೆ ಆಗ್ತಾ ಇದೆ. ಈ ಧರ್ಮರಾಜನ ಪತ್ನಿ ನೀನಾಗಿರುವಾಗ ಮತ್ತೇಕೆ ನಾಚಿಕೆ ಚಿನ್ನ? ನಾ ಕೊಟ್ಟ ಸಹಿ ಮುತ್ತಿನ ಹಾಡನ್ನಾದರೂ ಹಾಡಬಾರದೆ ನನ್ನ ಚೆಲುವೆ? ಆಗಲಿ, ನಿಮ್ಮ ಇಷ್ಟದಂತೆ ಹಾಡುತ್ತೇನೆ. ನನ್ನ ಚೆಲುವೆ
ನಿನ್ನನ್ನು ನಿಂತು ನೋಡ್ತಾ ಇದ್ದರೆ ನನಗೆ ಏನ್ ಅನಿಸುತ್ತಿದೆ ಗೊತ್ತಾ? ಹೇಗೆ ಅನಿಸ್ತಾ ಇದೆ? ಮತ್ತೊಮ್ಮೆ ನಿನ್ನ ಕೈ ಹಿಡಿದು ಕುಣಿಯಬೇಕೆಂಬುದೇ ನನ್ನ ಆಸೆ ಕಣೆ. ಅಲ್ಲ, ಇಷ್ಟೊಂದು ವಯಸ್ಸಾದ್ರೂ ಕೂಡ ಇನ್ನೂ ತಮ್ಗೆ ಹಾಡಿ ಕುಣಿಯುವ ಆಸೆ ಇದೆ ನಂಗಾಯ್ತು. ಹುಂಚೆ ಗಿಡ ಮುಪ್ಪಾದರೂ ಹುಳಿ ಯಾವತ್ತಿಗೂ ಮುಪ್ಪಾಗೋದಿಲ್ಲ. ಸತಿ ಧರ್ಮವನ್ನು ಪಾಲಿಸುವುದು ಸತಿಯ ಧರ್ಮವಲ್ಲವೇ? ಓಕೆ. ಕಾವೇರಿ, ಮನೆಯಲ್ಲಿ ನನ್ನ ತಮ್ಮ ಕಾಣಿಸ್ತಾ ಇಲ್ಲ, ಎಲ್ಲಿಗೆ ಹೋಗಿದ್ದಾನೆ? ನೋಡಿ, ನನ್ನ ಮೈದುನನ್ನು ನೆನೆಸರಲ್ಲಿ ಅವನೇ ಬಂದ್ಬಿಟ್ಟ. ಅಣ್ಣ, ಅತ್ತಿಗೆ, ಇನ್ನೂ ಇಷ್ಟು ಹೊತ್ತಾದ್ರೂ ಪೂಜೆ ಮುಗಿದಿಲ್ಲವೇ? ಬರಪ್ಪ, ಪೂಜೆ ಮುಗೀತು. ಆ ದೇವಿಗೆ ನಮಸ್ಕರಿಸಿ ಪ್ರಸಾದ ತೆಗೆದುಕೋ. ಗಜೇಂದ್ರ, ಏನಪ್ಪ ನಿನ್ನ ಮೈ ತುಂಬಾ ಕೆಂಪು ಬಣ್ಣ? ಓ, ಇದಣ್ಣ, ಇವತ್ತು ನಮ್ಮೂರ ಮಾರಮ್ಮವ್ವ ದ್ಯಾವರ ತಾನೆ. ಅದಕ್ಕಾಗಿ ನಮ್ಮೂರ ಹಿರಿಯರು, ಕಿರಿಯರು, ರೈತ ಬಾಂಧವರು ಮತ್ತು ಶ್ರೀರಾಮ ಸೇವಾ ಸಮಿತಿ ಸಭ್ಯರು ಎಲ್ಲರೂ ಕಲಿತು ಎತ್ತುಗಳ ಪಂದ್ಯ ಇಟ್ಟಿದ್ದರು. ಆ ಪಂದ್ಯದಲ್ಲಿ ನಮ್ಮ ಎತ್ತುಗಳನ್ನು ಬಿಟ್ಟಿದ್ದು. ನಮ್ಮ ಎತ್ತುಗಳು ಆ ಪಂದ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿ ಬಂದಿದ್ದಾವಣ್ಣ. ಅದಕ್ಕಾಗಿ ಈ ಕೆಂಪು ಬಣ್ಣ. ಗಜೇಂದ್ರ, ಏನು ಮಾತನಾಡುತ್ತಿರುವೆ ನೀನು? ನಮ್ಮ ಎತ್ತುಗಳನ್ನು ನೀನೇಕೆ ಪಂದ್ಯದಲ್ಲಿ ಬಿಟ್ಟಿದ್ದೆ? ಯಾಕ್ರಿ ಮಾವ? ಯಾಕ್ರಿ ಮಾವ, ನನ್ನ ಗಂಡ ಎತ್ತುಗಳನ್ನು ಷರತ್ತಿಗೆ ಬಿಡಬಾರ್ದಾಗಿತ್ತು ಸರೋಜ, ಬಿಡಬಾರ್ದಾಗಿತ್ತು. ಯಾಕಂದರೆ ಪ್ರತಿ ವರ್ಷ ಜಾತ್ರೆಯಲ್ಲಿ ಆ ನಂಜನಗೌಡ ಎತ್ತುಗಳು
ತಮ್ಮ, ನಮ್ಮಂತ ಬಡವರು ಬದುಕಬೇಕಾದರೆ ಆ ಶ್ರೀಮಂತನಿಗೆ ಶರಣಾಗಲೇಬೇಕು ತಮ್ಮ, ಶರಣಾಗಲೇಬೇಕು. ಮರಣ ಬಂದರು ಶರಣಾಗೋ ಚಂಡ ನಾನಲ್ಲ. ಒಳ್ಳೆಯವ್ರಿಗೆ ಒಳ್ಳೆಯವರು, ಕೆಟ್ಟವ್ರಿಗೆ ಕೆಟ್ಟವನಿ ಗಜೇಂದ್ರ. ಚಿಂತೆ ಮಾಡಬೇಡಣ್ಣ. ಮೇಲೆ ನರೇಂದ್ರ ಇದ್ದಾನೆ, ಕೆಳಗಡೆ ಗಜೇಂದ್ರ ಇದ್ದಾನೆ. ಹೌದು ಬಾವ, ನನ್ನ ಗಂಡ ಹೇಳೋ ಮಾತು ಸತ್ಯವಿದೆ. ಗಂಡುಗಲಿ ಪುಟ್ಟ ಹುಲಿಯಂತೆ ಬೆರೆಯುತ್ತಿರುವ ಈ ನನ್ನ ಗಂಡನನ್ನು ಹೆದರಿಸುವ ಗಂಡು ಯಾರು ಇಲ್ಲ ಈ ಭೂಮಿಯ ಮೇಲೆ. ಸರೋಜ, ಏನಮ್ಮ ಈ ದುಷ್ಟರ ಸಹವಾಸ ನಮಗೇಕೆ ಬೇಕು? ಮೈದುನ ನೋಡು, ಈ ಶ್ರೀಮಂತರ ಸಹವಾಸ ನಮಗೆ ಬೇಡ. ಸಮಾಧಾನದಿಂದ ಇದ್ದರೆ ಸುಮಗಮವಾಗಿ ಸಾಗುತ್ತದೆ ನಮ್ಮ ಜೀವನ. ಅಣ್ಣ, ಹೌದು ತಮ್ಮ, ನಿಮ್ಮ ಹತ್ತಿಗೆ ಹೇಳುವ ಮಾತು ಸತ್ಯವಿದೆ. ಅಣ್ಣ, ಅಲ್ಲಿ ನಿಮ್ಮ ಮಾತನ್ನು ಅರ್ಥ ಮಾಡಿಕೊಳ್ಳದೆ ನಾನು ಏನೇನೋ ಮಾತಾಡಿಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಅದೇ ಕುಮಾರ, ನಾನು ತಪ್ಪು ಮಾತನಾಡಿದಕ್ಕಾಗಿ ನನ್ನ ಅತ್ತಿಗೆಯನ್ನು ಮತ್ತು ನನ್ನ ಅಣ್ಣನನ್ನು ಕ್ಷಮೆ ಕೇಳುತ್ತಾ ಇದ್ದೀನಿ. ನೋಡಪ್ಪ, ದೊಡ್ಡ ವಿಷಯದಲ್ಲಿ ಚಿಕ್ಕನಾದ ನೀನು ತಲೆ ಹಾಕಬಾರ್ದು. ಕಂದ, ನೀನು ಮೊದಲು ಶಾಲೆಗೆ ಹೋಗು. ಅಮ್ಮ, ನಾನು ಇವತ್ತು ಶಾಲೆಗೆ ಹೋಗಲ್ಲ. ಯಾಕಂದ್ರೆ ನಮ್ಮೂರಲ್ಲಿ ಮಾರಂ ಜಾತ್ರೆ ಇದೆ. ಆಯ್ತಪ್ಪ, ನಿನ್ನ ಇಷ್ಟದಂತೆ ಮಾರಿಕಾಂಬ ದೇವಿ ಜಾತ್ರೆಯನ್ನೇ ಮಾಡು. ಅಲ್ಲಿ ಜಂಪಿಂಗ್ ಎಲ್ಲ ಬಂದಿದ್ದೇವೆ, ಜಾತ್ರೆಯೇ ಮಾಡಪ್ಪ. ನೋಡಿ, ಈ ಜಾತಿಯ ವಿಷಯದಲ್ಲಿ ಎಲ್ಲರೂ ಊಟ ಮಾಡೋದನ್ನ ಮರೆತು ಬಿಟ್ಟಿದ್ದೀರ ನಂಗಾಯ್ತು. ಅತ್ತಿಗೆ, ಊಟಕ್ಕಿಂತ ಮೊದಲು ನಿಮ್ಮ ಸುಮಧುರವಾದ ಕಂಠದಿಂದ ಒಂದು ಹಾಡನ್ನು ಆಡಬೇಕೆಂದು ನಮ್ಮೆಲ್ಲರ ಆಸೆ. ಆಗಲ್ಲಪ್ಪ, ನೀನು ಇಷ್ಟದಂತೆ ಮಾಡ್ತೇನೆ. ಏನಪ್ಪ ಹಾಡುಗಾರ, 2 ನಿಮಿಷದಲ್ಲಿ ಮುಗಿಸ್ಬಿಡಪ್ಪ. ಡಾಕ್ಟರ್ ಅನ್ನು ಕರೆದುಕೊಂಡು ಬರಲೇ? ಸ್ವಾಮಿ, ನನ್ನ ಹೃದಯ ಯಾಕೋ ತುಂಬಾ ನೋಯ್ತಾ ಇದೆ ಸ್ವಾಮಿ, ತುಂಬಾ ನೋಯ್ತಾ ಇದೆ. ಏನಾಯ್ತಮ್ಮ, ಏನಾಯ್ತು ಸ್ವಾಮಿ? ನನ್ನ ಹಾರ್ಟ್ ಯಾಕೋ ತುಂಬಾ ಹೊಡ್ಕೊಳ್ತಾ ಇದೆ. ನಾನು ಬದುಕುದಿಲ್ಲ ಸ್ವಾಮಿ, ಬದುಕುದಿಲ್ಲ. ಅಣ್ಣ, ಮೊದಲು ನನ್ನ ಅತ್ತೆಯನ್ನು ಕರ್ಕೊಂಡು ಈ ಕೋಸಿಗೆ ಆಸ್ಪತ್ರೆಗೆ ಹೋಗೋಣ, ನಡಿ. ನೋಡಮ್ಮ ಸರೋಜ, ನನ್ನ ಮಗನನ್ನು ನಿನ್ನ ಮಗನಾಗಿ ನೋಡಿಕೊಂಡು ಅವನನ್ನು ಚೆನ್ನಾಗಿ ನೋಡಿಕೊಳ್ಳುವ ಪಾರ ನಿನ್ನ ತಮ್ಮ. ನಿಮ್ಗೇನು ಆಗುವುದಿಲ್ಲ ಕಣ, ನಿಮ್ಗೇನು ಆಗುವುದಿಲ್ಲ. ನೀವು ಧೈರ್ಯವಾಗಿರಿ. ಅಣ್ಣ, ಮೊದಲು ನನ್ನ ಅತ್ತೆಯನ್ನು ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಹೋಗೋಣ, ನಡೀರಿ. ಆಯ್ತಪ್ಪ, ನಿಮ್ ಕಾವೇರಿನ ಕರ್ಕೊಂಡು ನಾನು ಆಸ್ಪತ್ರೆಗೆ ಹೋಗುತ್ತೇನೆ. 2 ಸೀರಿಯಸ್ ಕರ್ಕೊಂಡು ಹೋಗುತ್ತೇನಪ್ಪ. ಈ ಮನೆ ಕಡೆ ಎಲ್ಲ ಧೈರ್ಯವಾಗಿ ಇರ್ರಿ. ನಡಿ ಕಾವೇರಿ, ಹೋಗೋಣ. ಅಮ್ಮ, ನಾನು
ಆಸ್ಪತ್ರೆಗೆ ಹೋಗ್ಲಿ ರೀ. ಬಹಳ ಹೊತ್ತು ಇಲ್ಲಿ ನಿಂತಿಟ್ಟಂತ ತುಂಬಾ ಹಠ ಮಾಡುತ್ತಾನೆ. ಬನ್ರಿ ಒಳಗಡೆ ಹೋಗೋಣ. ನಡಿ ಕಾವೇರಿ ಹೋಗೋಣ. ನಾನು ಯಾರು? ಆ ಅರಣ್ಯದಿಂದ ಈ ಚರಣದಲ್ಲಿ ಕಾಲಿಟ್ಟ ಕೆಂಗೆಟ್ಟವನೇ. ಲೇ ನಂಜಗೌಡ, 10 ವರ್ಷಗಳಿಂದ ನನ್ನ ತಂದೆ ತಾಯಿಯನ್ನು ಬೆನ್ನಿಗೆ ಚೂರಿ ಚುಚ್ಚಿ ಕೊಂದು ಹಾಕಿ ನನ್ನ ಮನೆತನನ್ನು ಮಣ್ಣು ಪಾಳು ಮಾಡಿ ಈ ಊರಿನ ಧರ್ಮದಿಂದ ಬಾಳುವ ಧರ್ಮರಾಜ ಮನೆಯಲ್ಲಿದ್ದು ಈ ಊರಿನ ಬದುಕುವ ಕುತ್ತೆ. ಇದೇ ತಲ್ವಾರದಿಂದ ನನ್ನ ರುಂಡ ಕತ್ತರಿಸಿಕೊಳ್ಳಬೇಕಾದರೆ ನನ್ನ ಹೆಸರಲ್ಲಿ ವಿಕ್ರಮನೇ ಅಲ್ಲ. ಮಂತ್ರಿಯಾಗಬೇಕಾದರೆ ಕಂತ್ರಿ ಕಾರ್ಯ ಮಾಡಲೇಬೇಕು. ರೌಡಿಯಾಗಬೇಕಾದರೆ ಪುಂಡ ಪೋಖರಿಗಳ ರಾಜ್ಯ ಕಟ್ಟಲೇಬೇಕು. ಈ ದುನಿಯಾದಲ್ಲಿ ಗುಂಡಾಗಬೇಕಾದರೆ ಗಂಡದ ಗುಂಡಿಗೆ ಗಂಡದ ಗುಂಡಿಗಿರುವುದು ಈ ರೌಡಿ ರಾಜರಿಗೆ ಮಾತ್ರ ಸಾಧ್ಯ. ನಂಜೇಗೌಡ, ನನ್ನ 10 ಲಕ್ಷ ಹಣವನ್ನು ಎತ್ತಿ ಹಾಕಿಕೊಂಡು ಮೇಲುತ್ತಿರುವಲ್ಲ ಕುತ್ತೆ, ಸೇಡಿಗಾಗಿ ಅಂದದ ಮನೆಯಲ್ಲಿ ಚಂದಾಗಿ ಶೋಭಿಸುತ್ತಿರುವ ನಿನ್ನ ಮುದ್ದು ತಂಗಿಯನ್ನು ನಾನು ಕಟ್ಟು ಪ್ರೀತಿ ಮಾಡಿ
ಗೆದ್ದು ಶ್ರೀಮಂತಿಕೆಯ ಶಿಖರದ ಮೇಲೆ ಕಾಲಿಟ್ಟು ರೌಡಿ ರಾಜ ನಹಿ. ನಾನ್ಯಾರು ಗೊತ್ತಲ್ಲ, ಕಣ್ಣಿಟ್ಟರೆ ರೌಡಿ ರಾಜ, ಕೈ ಕೊಟ್ಟರೆ ಯಮರಾಜ. ನಾನು ಯಾರು? ಆವಾಗಿರೋದು ಅಲ್ಲಲ್ಲಿ ವಿಷ, ಚೋಳಗಿರೋದು ಬಾಲಲ್ಲಿ ವಿಷ, ಈ ರಣವಿಕ್ರಮಗಿರೋದು ಮೈ ತುಂಬ ವಿಷ. ಲೇ ರೌಡಿ ರಾಜ, ನಿಮ್ಮಂತ ಕೆಟ್ಟ ರೋಡಿಗಳನ್ನು ಮತ್ತಿಸಲು ಬಂದ ಯಮರಾಜ. ಕಂಡವರ ರುಂಡವನ್ನು ಆರ್ಚುವ ಪುಂಡ ರೌಡಿ ರಾಜ ನಾನಿಲ್ಲಿರುವಾಗ ನೀನು ಯಾವ ಯಮರಾಜಲೇ? ನಿನ್ನ ಹೆಸರೇನು? ಲೇ ಲುಚ್ಚನ ಮಗನೇ, ನನ್ನ ಹೆಸರು ಕೇಳಿದರೆ ಉಸಿರಾಡಿ ಹೋಗುತ್ತದ ಖಂಡಿತ. 10 ವರ್ಷಗಳಿಂದ ನನ್ನ ತಂದೆ ತಾಯಿಯನ್ನು ಕೊಂದು ನನ್ನ ಆಸ್ತುವನ್ನು ಹೆತ್ತಾಕಿದ ನಿಮ್ಮನ್ನು ಕತ್ತರಿಸಿ ಬಂದ ವೀರ ರಣವಿಕ್ರಮ. ವಿಕ್ರಮ, ನನ್ನ ಶಿರ ಕತ್ತರಿಸಲು ನಿನ್ನಿಂದೇಕೋ ಆ ಸೃಷ್ಟಿಕರ್ತ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಒಂದು ವೇಳೆ ನೀನೇನಾದರೂ ನನ್ನನ್ನು ಮುಟ್ಟಲು ಬಂದಿದ್ದೆ ಆದರೆ ತುಂಡು ತುಂಡಾಗಿ ಕತ್ತರಿಸಿ ನಮ್ಮ ಗೌಡರ ಚೌಡಿಗೆ ಕಟ್ಟುವೆ. ಅಚ್ಚರ ಎಚ್ಚರ. ಏ ನನಗೆ ಎಚ್ಚರವೇ ಬಂಡ ಬಂದಿನ ಮಗನೇ. ನಿನ್ನಂತ ಚಂಡರ ಕೈಯಿಂದ ರುಂಡ ಕತ್ತಿಸಿಕೊಳ್ಳಲು ಚಂಡ ನಾನಲ್ಲ. ಗಂಡದ ಪುಂಡವನಿಯಾಗಿ ನಿನ್ನ ರುಂಡ ರೀತಿಯನ್ನು ಕಂಡುವುದೇ. ಇಡೀ ಗುಂಡಾಗಳ ರಾಜ್ಯದಲ್ಲಿ ನಾನೇ ಗಂಡಗಲಿಯಾಗಿರುವಾಗ ಈ ಪುಂಡ ರೌಡಿ ರಾಜನ ಶಿರ ಹರಿಯುವ ಗಂಡು ಯಾವನೂ ಇಲ್ಲ ಈ ಬ್ರಹ್ಮಾಂಡದಲ್ಲಿ. ಒಂದು ವೇಳೆ ನೀನೇನಾದರೂ ನನ್ನ ಅರದು ತಿನ್ನುವ ಗಂಡು ಹುಲಿ ನೀನಾದರೆ ನಿನ್ನಂತ ಹುಲಿಗಳಿಗೆ ಹೇಗೆ ಬಲ ಬೀಸಬೇಕೆನ್ನುವುದು ಚೆನ್ನಾಗಿ ಗೊತ್ತು. ಸಂಬಂಧದಿಂದ ಹೊರಡುವಾಗಲೇ ಬಚ್ಚ, ಇಲ್ಲಿಂದ ಹೊರಡು ಬಂದರೆ ಲುಚ್ಚ. ನಿಮ್ಮಂತ ಕೆಟ್ಟ ಶ್ರೀವನ್ನು ಮಟ್ಟಿಸಲು ಬಂದ ಪುಂಡವುಲಿ ನಾನು. ಹೇ ರಣವಿಕ್ರಮ, ಲೋಕತಿನಿಂದ ಸಿಟ್ಟಿನಿಂದ ಸಿಡಿದ ಮುಂದೆ ಬಂದರೆ ಅವನಿಂದ ನಿನ್ನನ್ನು ಸುಟ್ಟು ಸುಡಗಾಡಕ್ಕೆ ಕಟ್ಟುವೆ ಜೋಕೆ. ಏ ರೌಡಿ ರಾಜ, ಸುಟ್ಟು ಹಾಕುತ್ತನೆಂದು ಸುಡಿದೆದ್ದು ಮುಂದೆ ಬಂದರೆ ಇದೇ ಸಾಲು ನಿನ್ನ ಕೈಯನ್ನು ನಿನ್ನ ಮಾಂಸವನ್ನು ನರ ನಾಯಿಗಳಾಗಿವೆ. ನಾನೀಗ ಕಾರಣ ಹುಲಿ. ನಾಡಿನ ಹುಲಿಯನ್ನು ಈ ನಾಡಿನಲ್ಲಿ ಬೆಳೆಯಬೇಡ. ಬೆಳೆಯದಿದ್ದರೆ ಇದೇ ಗುಂಡಿನ ಏಟಿಗೆ ನೀನು ಹರಿದು ಹೋಗುವುದು ನಿನ್ನ ರಕ್ತದ ಕಾಲುವೆ. ರಕ್ತದ ಕಾಲುವೆ? ನನ್ನ ರಕ್ತದ ಕಾಲುವೆ ಇಲ್ಲಿಂದಲ್ಲ, ಇನ್ನು ಹುಟ್ಟಿಸಿದಲ್ಲಿ ಮಕ್ಕಳಿಂದಲೂ ಸಾಧ್ಯವಾಗಲಿಲ್ಲ. ಏ ರೌಡಿ ರಾಜ, ಇದೇ ಒಂದು ನೆನಪಿಟ್ಟುಕೋ. ಅಚ್ಚ, ಪಾತಾಳಕ್ಕೆ ಅಷ್ಟತಿನಿಂದ ಸಿಟ್ಟಿನಿಂದ ಸಿಡಿದ ಮುಂದೆ ಬಂದರೆ ಇದೇ ಗುಂಡಿನ ನೇಡಿಗೆ ಹರಿದು ಹೋಗುವುದು ನಿನ್ನ ರಕ್ತದ ಕಾಲು. ಲೇಖ್ ಸಿಟ್ಟಿನಿಂದ ಸಿಡಿದದ್ದು ಮುಂದೆ ಬಂದರೆ ನಿನ್ನ ತಾಯಿ ತಂದೆಯನ್ನು ಕತ್ತರಿಸಿದಾಗೆ ನಿನ್ನನ್ನು ಕತ್ತರಿಸಬೇಕಾಗುತ್ತದೆ. ಓಕೆ, ಏ ರೌಡಿ ರಾಜ, ನನ್ನ ಹೆತ್ತ ತಂದೆ ತಾವನ್ನು ಕೊಲೆ ಮಾಡಿದ್ದು ನೆನಪು ಇಂದು ಸರಿದರೆ ಈಗಿಂದ ಈಗಲೇ ನಿನ್ನನ್ನು ಕತ್ತರಿಸಿ ಕಬಾಬ್ ಮಾಡಿದರೆ ಈಗಲೇ ಮುಗಿದ ಜ್ಞಾನದ ನಾಟಕದ ನಂದಿ. ನಿಮ್ಮಿಬ್ಬರು ಯಾಕೆ ಸಾಯ್ತು ಅಂತ ಗೊತ್ತಾ? ಇದೇ
ಊರಿನಲ್ಲಿ ನೀವು ಯಾಕೆ ಬದುಕಿ ಒಪ್ಪನಂತ ಮಾಡದಿದ್ದರೆ ನನ್ನ ಹೆಸರು ಟೈಗರ್ ಟೈಗರ್ ಮೈ ಚಾಲೆಂಜ್ ಬರುತ್ತನಿಲ್ಲ ಮಗನ. ನಿನಗೇನು ತಿಳಿಯಬೇಕು ಈ ರೌಡಿ ರಾಜನ ಚದುರಂಗದಾಟ ಸಾಧಿಸಿ ನಿನಗೊಂದು ಸಾವಿನ ಗತಿನ ತೋರಿಸಲೇಬೇಕ. ನಾನ್ಯಾರು ಗೊತ್ತಲ್ಲ, ಕಣ್ಣಿಟ್ಟರೆ ರೌಡಿ ರಾಜ, ಕೈ ಕೊಟ್ಟರೆ ಯಮರಾಜ. ಒಟ್ಟ ಸೌಕಾರನ ಕೆಲ್ಸಾಗ ಇಟ್ಟಿಗಿರಿನ ಕೆಲಸ ಮಾಡಬಾರ್ದು ನೋಡ್ರಪ್ಪ. ಮಾಡಿದ್ರೆ ಸಾಕು, ಲಾಲಿಕಾಗ ಕೈ ಇಟ್ಕೊಂಡು ಮೊಕ್ಕದಾಗ ಹಿಟ್ಟು ಬಡಿಸ್ಕೊಂಡು ನಾವು ಮಾಡಿದ್ರೆ ಸಾಕಾಗಿ ನಿಂತ್ಕೊಂತಾರೆ ನಮ್ಮ 3 ಜನ ಹುಡುಗರು. ಅದ್ರಾಗ ಬೇರೆ ನಮ್ಮ 3 ಅರಿದ ಹುಡುಗರು ಬಂದು ಸಂಜು ಮಾಮ ನಂದು ಬೀಸ್ಕೊಡು ಅಂತಾಳ. ಅದ್ರಾಗ ಬೇರೆ ನಮ್ಮ ಬಾಜಿ ಆಂಟಿ ಬರ್ತಾಳ, ಸಂಜು ನಂದು ಗೋಧಿ ಬೀಸ್ಕೊಡು ಅಂತಾಳ. ಏನ್ ಮಾಡೋದ್ರಿ ಅಂತೀನಿ, ಎಲ್ಲಾರ್ಗೆ ಬೀಸಿ 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 ಒಟ್ಟ ಸೂರಪಾನಗಾಯ ನೋಡ್ರಿ ನಡೆಸ್ಬಿಟ್ಟ. ಅಲ್ಲೆಲ್ಲ ಈ ಕಡೆ ಒಂದು ದಾರಲ್ಲಿ ಯಾರೋ ಒಂದು ಹುಡುಗಿ ಅವಳ ಬಲಗೈಯಾಗ ಒಂದು ಪುಟ್ಟಿ ಹಿಡ್ಕೊಂಡು ನನ್ನ ಗಿರಣಿ ಬರಕಂತ ಬರ್ಲಿ ಹೆಂಗೋ ನಮ್ಮೂರಲ್ಲಿ ಗಿರಣಿ ಬಂದಾಗ 1 ವರ್ಷ ಆಯ್ತು. ಹೆಂಗಿದ್ರೆ ನಮ್ಮ ಗಿರಣಿಗೆ ಬರ್ಲೇಬೇಕು. ಬರ್ಲಿ ಸ್ವಲ್ಪ ಹಿಂದೆ ನಿಂತ್ಕೊಂಡು ಆಮೇಲೆ ಮುಂದೆ ಬಂದಾಗ ಆಯ್ತು.
ಹುಡುಗಿ ಚೂಟು ಚೂಟು ಅಂತೈತಿ. ಎಬಸ್ತೀನಿ ತಡಿ. ಅದು ಆಗುವಲ್ದು ನಾ ಹಾಡ್ತೀನಿ ಕೇಳ. ಅದಕ್ಕೆ ನಾನು ಹುಡುಗ ನಿನ್ನ ಲವ್ ಬಳ್ಳಂತೆ ಏ ಹುಡುಗ ಚುಟ್ಟು ಚುಟ್ಟು ಎಲ್ಲಿ ನಿನಗೆಲ್ಲ ಅನ್ನಕತ್ತೈತಿ. ನಂಗೆ ಎಲ್ಲೆಲ್ಲ ಅನ್ಸುತ್ತೆ ನೀಗ ಫಸ್ಟ್ ನನಗೆ ಗೊತ್ತಾಗೈತಿ ಎಲ್ಲೆಲ್ಲರೂ ಚಲೋ ಆಗೈತೆ ಅಂತ. ಬೇಡ ಎಲ್ಲರೂ ಇದಾರೆ. ಚುಟ್ಟು ಚುಟ್ಟು ಅನ್ನತೈತಿ. ಏನು ಹರಿಗೆಟ್ಟವ್ರು ಯಪ್ಪ ಅಂತಿನ್ನ ಯಾರಂತ ಕೇಳ್ತೀರೇನ? ಈ ಊರಾಗ ಜೋಳ ಬೀಸ್ಕೊಡೋ ಹುಡುಗರು ಅಂತಿನ್ನ. ಅಲ್ಲ ನಾ ಜಲ್ದಿನ ಹೋಗಿ ಏ ಹುಡುಗ ಜಲ್ದಿನ ಜೋಳ ಬೀಸ್ಕೊಡೋ ಹುಡುಗ ಅಂದ್ರೆ ಸಾಕು. ಈಗ ಬರ್ತಾರನ ರಾತ್ರಿ 8ಕ್ಕೆ ಬಾ ಅಂತ. ಜಲ್ದಿ ಬೀಸ್ಕೊಡೋ ಹುಡುಗ ಅಂದ್ರೆ ಸಾಕು. ಈಗ ಬರಬಾರ್ದವಿ ರಾತ್ರಿ 10ಕ್ಕೆ ಬಾ ಅಂತಾನ. ಹೆಚ್ಚು ಕಡಿಮೆ ಏನಾರ ಮಾತಾಡಿದ್ರೆ ಸಾಕು ಈಗ ಬರಬೇಡ ರಾತ್ರಿ 12ಕ್ಕೆ ಬಾ ಅಂತಾನ. ಅದೆಲ್ಲ ಅವನ ಹೆಸರು ಗೊತ್ತಿಲ್ಲ. ಪ್ರೀತಿ ಮಾಡೋ ನಾಟಕ ಮಾಡಿ ಜೋಳ ಬೀಸ್ಕೊಂಡ್ ಬಂದ್ರ ಯಾವ ನೀ ನಾಗ್ಲೂ ನೈ ಅಂತವನ ಕಾಣಿಸ್ತದಿಲ್ಲ. ನೀ ಬಂದ ಆದದಕ್ಕ ನನ್ನ ಚೀಲನ ಹರದೈತಿ. ಕಾಣಿಸವ ಕಣ್ಣಿಗೆ ಹೆಂಗೆ ಇಟ್ಕೊಂಡ ಬಣ್ಣ ಇಟ್ಕೊಂಡ ಏನು ಪುಸುಕ್ ಬಂದ ಲಾಲ ಜೋಕುಮಾರ ಹಳೆ ಜೋಕುಮಾರ ಏನ್ ಅದು ಸೊಂಟದಾಗಿಂದ ತಟ್ಟ ಯಾರ ಅನ್ಕೊಡ್ರಿ ನಾನೇನ್ ಮಾಡ್ಲವ್ವ ಬೆವ್ರು ಹನಿ ಸೋರಾಕತ್ತೈತೆ ಕೊಡ್ಕೊಂತ ಬರ್ಲಿ ಹಾದಾಗಿಂತ ಹಾಡ್ಕೊಂತ ಬರ್ಲಿ. ನೀ ಸತ್ತಾಗಿ ನಾ ಬಂದು ಕುಂತಲ್ಲಿ ನೀ ಅನ್ಕೊಂಡ ನಾಲ್ಕು ಇವತ್ತು ಇರಲಿ ಹೆಂಗ ನಾ ಇನ್ನೂ ಬೇರೆ ತಿಳ್ಕೊಂಡಿದ್ದೆ ದೋಸ್ತ ಹೆಂಗ್ ಡಿಕ್ಕಿ ಹೊಡೆದು ನನ್ನ ಜಾಗ ಬಿಳಿಸಿ ಸರಳ ಬೀಸಿ ತಂದು ಕೊಡು. ಬಿಸ್ಕೊಡಲ್ಲ ಅಂದ್ರೆ ಏನ್ ಮಾಡಕತ್ತೀನಿ ಬೀಸಿ ಕೊಡ್ಲಿಲ್ಲ ಅಂದ್ರೆ ಮಗನ ಇಲ್ಲಿ ನೋಡು ಒಂದು ಗಂಟೆ ಬರ್ತೀನಿ ಬಿಡೋ ಮಗಳ ಅಲ್ಲ. ಅಯ್ಯಯ್ಯೋ ಮೊದಲ ಉತ್ತರ ಕರ್ನಾಟಕ ಪೀಸ್ ಆಯ್ತದ ನನ್ನ ಕೈಯ ನೀ ಶೇಖರ ಟೀ ಪಿಸಕ್ಕ ಪಿನ್ ಕಾಲ ಐತಂತೇಳಿ ಕಾಲ ಮಗ ತೊಡೈತಂತೇಳಿ ಎಲ್ಲಾ ಸಿಕ್ಕಿ ಬಡಕಳಕ್ ಹೋಗಬೇಡ. ಪುಸುಕ್ಕು ನೆಲೆಲ್ಲ ಹೊಡೆದು ಬಿಟ್ಕೊಂಡ್ರೆ ನಾವು ಹೊಯ್ಕೊಳ್ಳೋದಾಗುತ್ತೆ. ದೋಸ್ತ ನಾವೆಲ್ಲ ನಾವು ಯಾವಾಗ್ಲೂ ರೆಡಿ. ಗುದ್ದಾಡಕ್ ರೆಡಿನ ಗುದ್ದ ಆಡ್ಸೋಕ್ ರೆಡಿನ ಕೆಳಗೆ ಬಿದ್ರು ರೆಡಿನ ಮ್ಯಾಗ ಬಿದ್ರು ರೆಡಿನ ಹೆಂಗಿದ್ರೆ ಕೆಲಸ ಆಗದೆ ನಮ್ದೇ. ದೋಸ್ತ ನೀ ಹಿಡಿದ ರಾತ್ರಿ ಕುಸ್ತಿ ಸಂಜೆಗೆ ಮತ್ತೆ ಮನೆ ಕಡೆ ಹೋಗ್ತಿ ಕುಸ್ತಿ ಹಿಡಿದ ಬೇಡ ಸರಳ ಜ್ವಾಳ ಬೀಸಿ ತಂದ್ಕೊಂಡು. ಯಾಕಷ್ಟೊಂದು ಚಿಕ್ಕ ಮಾಡ್ಕೊಂಡು ನಮ್ ಗಿರಿನಾಗ ತುಂಬಾ ಬುಟ್ಟುಗಳಿದಾವ. ಅದ್ರಾಗ ಒಂದೊಂದು ಇದು ಬುಟ್ಟಿ ಮಾಡ್ಕೊಂಡು ಯಾಕೆ ಟೈಸನ್ ಮಾಡಕತ್ತಿ ಅಂತ ನಾನು ನಿನಗೆ ನೀ ಬೀಸ್ಕೊಡ್ತೀನಿ ಅಂದ್ರೆ ನಾನು ಚಿಂತೆ ಮಾಡ್ಲು ರಾಜ್ಕುಮಾರ್. ನಿನ್ನ ಹೆಸರೇನ? ನೋಡಪ್ಪ ಎಲ್ಲಾರು ನನ್ನ ಸಂಜು 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 ಅಂತ ಅದ್ರಾಗ ಬೇರೆ ನಿಮ್ಮಂತ ಹರಿಯ ಹುಡುಗರು ಸಂಜು ಮಾಮ ಸಂಜು ಮಾಮ ಸಂಜು ಮಾಮ ಅಂತ ಕರೀತಾರ. ಅದಿರ್ಲಿ ಬಿಡು. ನಿನ್ನ ಹೆಸರೇನು? ಹೇಳಲ್ಲ ಹೇಳ ಹೇಳ ಬ್ಯಾಡ ಬಿಡು. ನಮ್ಮಪ್ಪ ಪ್ರೀತಿಯಿಂದ ಸೇವು 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 ಅಂತ ಕರೀತಾರೆ. ಆದ್ರೆ ಈಗಿನ ಕಾಲ ಹುಡುಗರು ಅದರಲ್ಲ ಎಲ್ಲರೂ ಪ್ರೀತಿಯಿಂದ ಸೇವಂತಿ ಸೇವಂತಿ ಅಂತ ಕರೀತಾರೆ. ನಿಮ್ಮ ಅಪ್ಪನ ಹೆಸರೇನ ನನ್ನ ಮುಂದೆ ಯಾರು ಹೇಳಿ ಅಂದೆ. ನನ್ನ ತಂದದನ ಬಾಳ ಗಟ್ಟಿ ಅವ್ನ ಕೈ ಸಿಕ್ಕರ ಹಾಕ್ತೀನಿ ಸಿಂಗ ಸೊಟ್ಟಿ. ಅವನ ಹೆಸರೈತಿ ಕೇಳೋ ತಿರ್ಶೆಟ್ಟಿ. ಅದು ಕಿರಿಶೇಟ್ ಮಗಳ ನೀನು. ಅದು ನಮ್ಮ ನಂಜೇಗೌಡ ಕೆಲ್ಸಗ ಬಾತ್ರೂಮ್ ತಗೋಕತ್ತಾನ ಅವ್ರ ಮಗಳು ಏನೇನು ಹೌದಾ ರಗದಿರ್ರ ಮತ್ಯಾಕ್ ಮಾಡ್ತಿ ತಕರಾರ ಜೋಳ ಬೀಸ್ಕೊಡು ನನ್ನ ಸುಕುಮಾರ್. ಮತ್ತೆ ಸೇವಂತಿ ಸುಕುಮಾರ್ ಕಾಲ್ ಸ್ವಲ್ಪ ಚಾಯ್ಸ್ ಬಿಡತ್ತನ. ಅಯ್ಯೋ ಸುಕುಮಾರ್ ಅಂತ ಸೋಗ ಮಾಡಿ ಇಲ್ಲಿ ಹೇಳ್ಬೇಡ ಅಡಿಗೆ ಏನು ಕಾಣಿಸ್ತಾವ ನೀನ ಗಲ್ಲ ನಾನು ಕೊಡ್ತೀನಿ ಬೆಲ್ಲ. ಓಕೆ ನಾನೇ ಅಂದ ರೆಡಿ.
ಅಲ್ಲಿ ಬಿಡಿ ಬಡಿಸಿವಂದಿ ಯಾವಾಗ ನೋಡಿದ್ರೆ ಇದೇ ಕೆಲ್ಸನ ನಾನು ಕೊಟ್ಬಿಡು ಒಂದು 9 ಏನದು 9 ಗೊತ್ತಂದ್ರೆ ಏನ್ ಗೊತ್ತ ಅವ್ರೆಲ್ಲರೂ ಗೊತ್ತ ನೋಡಲ್ಲ 9 ಬೇಡ ನಾನ್ ಅಂದಿಲ್ಲಪ್ಪ ನೀವೇ ಸ್ವಲ್ಪ ದೋಸ್ತ ಈಗ ನನ್ನಂತಕ ರೊಕ್ಕ ಇಲ್ಲ ಹಿಂದಿಂದ ನಮ್ಮ ಅಪ್ಪನ ಕಡೆ ಇಸ್ಕೊಂಡು ನಾ ಮುಂದಿನ ಕೊಡ್ತೇನೆ ನಾನು ನನಗೆ ಹಿಂದಿಂದು ತಗೊಳಕ ಇಂಟ್ರೆಸ್ಟ್ ಇಲ್ಲ ಒಟ್ಟ ಮುಂದಿನ ಬೇಕು ನೀನು ಮುಂದಿನ ಕೊಡ್ಕೊಂಡ್ರೇನೆ ಬೀಸ್ ಕೊಡ್ತಾನೆ ಅದ ಅಂತಿನ ಅವನವನ ಮುಂದಿನಾಗಿರೋ ಸುಖ ಹಿಂದೆಲ್ಲಿ ಹೋಗಿ ಸಿಗ್ಬೇಕು ನಿನಗೆ ಹಿಂದಿನ ಬೇಡ ಮುಂದಿನ ಬೇಕಂದಂಗ ಇವಾಗ ನಿನ್ಗೆ ಅರ್ಥ ಆದಂಗ ಆತ ಅದಕ್ಕೆ ನಾನು ಹೇಳಿದೆ ಇಷ್ಟು ಮುಂಚೆ ಏನ್ ಸುಕುಮಾರದಂತ ಮಾತಾಡಕತ್ತಿ ಏನು ಕಾಣುತ್ತೆ ನಿನಗಲ್ಲ ಅಂದೆ ಮತ್ತೆ ಅಲ್ಲಿಗೆ ಬಂದೆ ನಾನು ಏನು ಮಾಡಿ ನನ್ನ ನೋಡಿ ಸುರಿಸ್ಬೇಡ ನೀ ಜೊಲ್ಲ ನಮ್ಮಪ್ಪ ನೋಡಿದ್ರೆ ಹೋಗಿತ್ತಾನ ಚಪ್ಪಲ್ಲ ಮೊದಲ ಜೋಳ ಬೀಸ್ಕೊಡ ನೀ ಪಾಯಿಲ್ಲ ನಿಮ್ಮ ಅಪ್ಪ ಹೋಗದ್ರ ಚಪ್ಪಲ ನಾನು ಮಾಡಿ ಕೊಡ್ತೇನೆ ನಿನಗೆ ಯಾಪಿಲ್ಲ ನನ್ನ ಪ್ರೀತಿಗಾಗಿ ತಿನ್ಬೇಡ ನೀ 3 ಹಾದಿ ಮಣ್ಣ ನನ್ನ ಪ್ರೀತಿ ಮಾಡಕ ಗಟ್ಟ ಐತಿ ನಿನ್ನ ಒಳಗಿನ ಕಣ್ಣ ನನ್ನ ಪ್ರೀತಿ ನಿನಗ ಬೇಕಂದ್ರ ಎಷ್ಟು ಟನ್ ಕೊಡು ನನ್ನ ಬಂಗಾರದ ಚೈನ ದುಶ್ಮನ್ ಕಹಾ ಹೇ ದೋಸ್ತಮ್ಮ ನಾನು ಹೇಳಿದ್ದೆ ನೀನು ಬಂಗಾರ ಚೈನ್ ಹೂ ಅಂದ್ರೆ ಬಂಗಾರ ಇದೆ ನಾವು ಯಾರು ಮರ್ಡರ್ ಮಾಡ್ತಾನೆ ಕೊಡಕತ್ತೆ ನಾನು ನಾ ಬೇಕಂದ್ರೆ ತಂದು ಕೊಡ್ಬೇಕು ದೋಸ್ತ ಒಳ್ಳೆಂದಿ ನಿನ್ನ ದಾರಿ ನಿನಗ ನನ್ನ ದಾರಿ ನನಗ ನೀ ಇಲ್ಲೇ ಆಂಧ್ರ ನಾ ಇಲ್ಲೇ ಕರ್ನಾಟಕ ಅದಕ್ಕೆ ಕರ್ನಾಟಕ ಬಾದಾಗ ನಾನಿದ್ದೀನಿ ತೆಲುಗಂಡ ಬಾದಾಗ ನೀನಿದ್ದೀನಿ ಅದಕ್ಕೆ ಒಂದು ಹೊಡ್ಬಿಡ್ದೆ ನನಗೆ ಏನದು ಹೊಡಿಯೋದು ಈ ನಮ್ಮಂದ್ರೆ ಅರ್ಥ ಮಾಡಿ ಏನು ಹೋಯಪ್ಪ ಪೂರ್ತಿ ಮೂಡಿಗೆ ಬಂದನಲ್ಲ ಹೊರಗೆ ಸಿಗಿಲಿಗಿಲಿ